ಐಟಿ ಅಧಿಕಾರಿಗಳು ಭರ್ಜರಿಯಾಗಿ ಚಿನ್ನದ ಬೇಟೆ ಮಾಡಿದ್ದಾರೆ. 3 ದಿನಗಳಿಂದ ನಡೀತಾ ಇದ್ದಂತಹ ಐಟಿ ಶೋಧ ಅಂತ್ಯ ಆಗಿದೆ. ಬೆಂಗಳೂರಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿಯಾಗಿ ಚಿನ್ನದ ಬೇಟೆ ಮಾಡಿದ್ದು 3 ದಿನಗಳಿಂದ ನಡೀತಾ ಇದ್ದಂತಹ ಶೋಧ ಅಂತ್ಯವಾಗಿದೆ. ಬೆಂಗಳೂರಲ್ಲಿ ಚಿನ್ನದ ವ್ಯಾಪಾರಿಗಳ ಮನೆಯಲ್ಲಿ ಐಟಿ ತಲಾಶನ್ನ ನಡೆಸಿದೆ. 3 ದಿನಗಳಿಂದ ತಲಾಶ್ ನಡೆಸಲಾಗ್ತಾ ಇತ್ತು. ಆ ಐಟಿ ಶೋಧ ಅಂತ್ಯ ಆಗಿದೆ. ತೆರಿಗೆ ವಂಚನೆ ಆರೋಪದ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು ಚಿನ್ನದ ವ್ಯಾಪಾರಿಗಳ ಮನೆಗಳ ಮೇಲೆ. ಆಭೂಷಣ್, ಪೊಲೀಸ್, ರೆಡ್ಡಿ, ತಿರುಮಲ, ಮಂಗಳಂ ಅನ್ನುವಂತಹ ಜ್ಯುವೆಲರಿ ಶಾಪ್ಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಒಟ್ಟು 7 ಜ್ಯುವೆಲರಿ ಶಾಪ್ಗಳ ಮೇಲೆ ಐಟಿ ದಾಳಿ ನಡೆದಿತ್ತು. ಸುಮಾರು 6ಕ್ಕೂ ಹೆಚ್ಚು ಕಾರಿನಲ್ಲಿ ಬಂದಿದ್ದ ಐಟಿ ಅಧಿಕಾರಿಗಳು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 30ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ರೇಡ್ನಲ್ಲಿ ಭಾಗಿಯಾಗಿದ್ದು, ಐಟಿ ಶೋಧ ಬಳಿಕ ಜ್ಯುವೆಲರಿ ಶಾಪ್ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬೆಂಗಳೂರಲ್ಲಿ ಚಿನ್ನದ ವ್ಯಾಪಾರಿಗಳ ಮನೆಯಲ್ಲಿ ಐಟಿ ತಲಾಶನ್ನ ನಡೆಸಿತು. 3 ದಿನಗಳ ನಂತರ ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ. ಒಟ್ಟು 7 ಜ್ಯುವೆಲರಿ ಶಾಪ್ಗಳ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಈ ರೇಡ್ನಲ್ಲಿ ಭಾಗಿಯಾಗಿದ್ದರು. ರೇಡ್ ಮುಕ್ತಾಯ ಆದ ಮೇಲೆ ಜ್ಯುವೆಲರಿ ಶಾಪ್ನ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ನೋಟಿಸ್ ಅನ್ನ ನೀಡಿರೋದ್ರಿಂದಾಗಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈಗಾಗಲೇ ಸಿಕ್ಕಿರುವಂತಹ ದಾಖಲೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. 3 ದಿನಗಳಿಂದಲೂ ಸಹ ಐಟಿ ಅಧಿಕಾರಿಗಳ ಶೋಧ ನಡೀತಾ ಇತ್ತು. ಆ ಶೋಧ ಮುಕ್ತಾಯ ಆಗಿದೆ. ಈಗ ಚಿನ್ನದ ಅಂಗಡಿಗಳ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಐಟಿ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.